ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಭೈರಪ್ಪ ಹರೀಶ್ ಕುಮಾರ್. ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲ ರಾಯ್ ಮಾಡಿ ಮೊದಲು ಒಂದು ಕ್ಯಾಮ್ರಾ ಗೌರವ ಕೊಡೋದು ಕಲಿಬೇಕು ಮಾರೆ. ಸಹಾಯ ಮಾಡಬೇಕು, ಕ್ಯಾಮ್ರಾ ಗೌರವ ಅಷ್ಟೇ ಅಲ್ಲ, ರೈಟ್. ಎಲ್ಲವೂ ಕೇಳುತ್ತೆ ಅದು. ಕವಿಶೈಲ ಅಂತೂ ಬೆಳಿಗ್ಗೆ ಹೋಗ್ತೀವಲ್ವ ನಾವು. ನಾಳೆನಾ? ನಾಳೆ ಬೆಳಿಗ್ಗೆ ಕವಿಶೈಲ ಹೋಗ್ಲೇಬೇಕಲ್ಲ, ಪ್ರೋಗ್ರಾಮ್ ಅಲ್ಲೇ ಇರೋದು. ಫಸ್ಟ್ ನಾಷ್ಟ ಮಾಡೋಣ, ಆಮೇಲೆ ಪ್ಲಾನ್ ಮಾಡೋಣ. ನಾಳೆ ಏನ್ ಮಾಡೋಣ, ರಾತ್ರಿ ಬೇಗ ಮಲಗಾನ ಇವತ್ತು. ನಾಳೆ ಬೆಳಿಗ್ಗೆ ಬೇಗ ಎದ್ದೇಳೋಣ, 6 ಗಂಟೆಗೆ ಎದ್ದೇಳೋಣ. ವಾಕಿಂಗ್ ಅಲ್ಲೇ ಮಾಡೋಣ, ವಾಕಿಂಗ್ ಕವಿಶೈಲ. ಇಲ್ಲಿ ಸ್ನಾನಗಿನ ಮಾಡ್ಕೊಂಡು ಹೊರಡೋಣ. ಓಕೆ, ಬೆಳಿಗ್ಗೆ ಚೆಕ್ಔಟ್ ಮಾಡೋಣ. ಬೇಡ, ಚೆಕ್ಔಟ್ ಯಾಕೆ ಮಾಡ್ತೀಯ? ಸಂಜೆ ಮತ್ತೆ ಫ್ರೆಶ್ ಆಗಿ ಹೊರಡೋಣ. ಇಲ್ಲಿ ಮಧ್ಯಾಹ್ನ ಬೇರೆ ಯಾವ ಜಾಗ ಇದೆ ಸರ್ ಇಲ್ಲಿ ನೋಡೋದಕ್ಕೆ? ತಗೊಳ್ಳಿ. ಆಗೊಂಬೆ ಸಾಗರ ಹತ್ರನಾ? ಹತ್ರ ಹೋಗೋಣ ಆಗೊಂಬೆಗೆ. ಹೋಗ್ಬೋದು. ಎಲ್ಲ ಮನೆ ಭದ್ರಲ್ಲ. ಇಲ್ಲಿ ಮುಗಿದ್ರೆ ಎಷ್ಟು ಗಂಟೆ ಬರ್ತಾರೆ? ಅಲ್ಲ, ತಿಂಡಿಗೆ ಹೋಗೋಣ. ಅಲ್ಲಿಂದ ನಮ್ಮ ಆಫೀಸ್ ಇದೆ, ಪಾರ್ಟಿ ಆಫೀಸ್ ಹೋಗೋಣ. ಅಶೋಕ ಹೋಟೆಲ್ ಅಂತ ಇರ್ಬೇಕು ನೋಡಿ ಇಲ್ಲಿ. ಅಶೋಕ. ನಾನು ಊಟ ಮಾಡಿದ್ದೀನಿ. ಯಾಕೆ? ಹೌದಾ? ಎಲ್ಲಿಗೆ? ಒಳ್ಳೆಯದೆ ಫುಡ್. ಎಲ್ಲಿಗೆ ಹೋಗಿದ್ದು? ಬೆಂಗಳೂರಿಗೆ. ಇಲ್ಲಿಂದ ಶ್ರೀ ಲೆಫ್ಟ್ ಹೋದ್ರೆ ಕಾವ್ಯ ರೀಚ್ ಆಗಲ್ಲ. ಮೇಡಮ್ ಬಂದಿದೆ ಚೆನ್ನಾಗಿ. ಇಲ್ಲಿ ಮೇಡಮ್ ಊರ್ಗಲ್ಲ ಇದು ಕುಂದಾಪುರ. ಪ್ರತಾಪ್ ಸಿಂಹನ ಪಾಸಲ್ಲಿ ಅವರು ಇದಕ್ಕೆ ಹೋಗ್ತಾರೆ, ಒಳಗೆ ಹೋಗ್ತಾರೆ. ಸೊ ಅದಕ್ಕೆ ಪ್ರತಾಪ್ ಸಿಂಹನ ಹೊಣೆ ಮಾಡಲ್ಲ. ಅದರ ಬದಲಾಗಿ ಪಾಸ್ ಕೊಟ್ಟವ್ರ ಮೇಲೆ ಕ್ರಮ ತಗೊಳ್ಳಿ, ಪಾಸ್ಗೊಂದು ನಿಯಮ ರೂಪಿಸಿ ಅಂತ ಹೇಳಿ ಪ್ರತಿಪಕ್ಷದವರು ಪ್ರತಿಭಟನೆ ಮಾಡಿದರೆ ಅದರಲ್ಲಿ 14 ಜನರನ್ನ ಸಸ್ಪೆಂಡ್ ಮಾಡಿದ್ರು ನಿನ್ನೆ. ಯಾರನ್ನು ಸಸ್ಪೆಂಡ್ ಮಾಡಿರೋದು? 14 ಜನ ಪ್ರತಿಪಕ್ಷದವರನ್ನ ಸ್ಪೀಕರ್ ಸಸ್ಪೆಂಡ್ ಮಾಡಿದ್ರು ಲೋಕಸಭೆಯಲ್ಲಿ. ಪಾಸ್ ಕೊಟ್ಟವ್ರಿಗೇನು ಸಸ್ಪೆಂಡ್ ಇಲ್ಲ, ಏನಿಲ್ಲ. ಅದು ಒಂದು ದಿವಸ ಅದು ಸಸ್ಪೆಂಡ್ ಮಾಡಬೇಕಾಗಿತ್ತು. ಮತ್ತು ಅದಕ್ಕೊಂದು ನೀತಿ ರೂಪಿಸಬೇಕಾಗಿತ್ತು. ಯಾವ ರೀತಿ ಪಾಸ್ ಕೊಡಬೇಕು, ಯಾರಿಗೆ ಕೊಡಬೇಕು, ವೀಕ್ಷಕರ ಪಾಸ್ ಕೊಡೋ ಸಂದರ್ಭದಲ್ಲಿ ಅವ್ರನ್ನ ಏನೇನು ಗಣನೆ ತಗೋಬೇಕು, ಅವ್ರ ಆಧಾರ್ ಕಾರ್ಡ್ ಕನಿಷ್ಠ ತಗೋಬೇಕು, ಅವರ ವೋಟರ್ ಐ ಡಿ ತಗೋಬೇಕು, ಇಂಥದ್ದು ಏನಾದರೂ ಮಾಡಬೇಕಿತ್ತಲ್ಲ. ಅವರ ಹಿನ್ನೆಲೆಗಳನ್ನು ಪರಿಶೀಲನೆ ಮಾಡಬೇಕು. ಸುಮ್ಮನೆ ಒಂದು ಅಧಿವೇಶನದೊಳಗೆ ಹೋಗಿ ಕೂತ್ಕೊಳ್ಳೋದು ಯಾರೋ ಒಬ್ಬರು ಅನ್ನೋ ಥರ ಬರಬಾರ್ದು. ಒಂದು. ಎರಡನೇದು, ಅವರನ್ನು ಇವತ್ತು ಮೀಡಿಯಾದವರೆಲ್ಲರೂ ಕೂಡ ಆಗಂತುಕರು ಮತ್ತು ದಾಳಿಕೋರರು ಅಷ್ಟೇ ಹೇಳ್ತಾರೆ, ಭಯೋತ್ಪಾದಕರು ಅಂತ ಹೇಳಿ ಸ್ಪಷ್ಟವಾಗಿ ಹೇಳಲ್ಲ. ಪಾರ್ಲಿಮೆಂಟ್ ಮೇಲೆ ದಾಳಿ ಮಾಡಿದ್ದು ಅಂದರೆ ಅದು ದೇಶದ ಹೃದಯದ ಮೇಲೆ ದಾಳಿ ಮಾಡ್ದಂಗೆ, ಅದು ಭಯೋತ್ಪಾದನೆ ಅಲ್ಲ. ಒಂದು ಭಯದ ಉತ್ಪಾದನೆ ಮಾಡೋದು ಭಯೋತ್ಪಾದನೆ ಅಷ್ಟೇ. ಅದಕ್ಕೇನು ಗನ್ನು ಬಾಂಬು ಅದೇ ಬೇಕಾಗಿಲ್ಲ ಭಯೋತ್ಪಾದನೆ ಮಾಡೋದಕ್ಕೆ. ಈಗ ಪ್ರಮೋದ್ ಮುತಾಲಿಕ್, ಜಗದೀಶ್ ಕಾರಂತ್ ಇವರೆಲ್ಲ ಭಯೋತ್ಪಾದಕರೇ. ಸೊ ಇವರು ಇವತ್ತು ಒಳಗೆ ಹೋಗಿದ್ದಾರೆ. ಈಗ ಭಯೋತ್ಪಾದಕರಲ್ಲ ಅವರು. ಅದ್ರ ಮಧ್ಯೆ ಹೌದು, ಗಡ್ಡ ಇಡಬೇಕು, ಟೊಪ್ಪಿ ಇಟ್ಕೊಂಡಿರ್ಬೇಕು, ಟೊಪ್ಪಿ ಇಡಬೇಕು, ಮುಸಲ್ಮಾನ್ ಆಗಿರ್ಬೇಕು ಅಂತವ್ರು ಮಾತ್ರ ಭಯೋತ್ಪಾದಕರು ಅಂತ. ಈಗ ನೋಡಿ, ಈಗ ಕಾಂಗ್ರೆಸ್ಗೂ ಆ ತಲೆ ನೋಡಿ, ಕಾಂಗ್ರೆಸ್ನವ್ರದ್ದು ಅವರು ಸೈದ್ಧಾಂತಿಕವಾಗಿ ಎಷ್ಟು ವೀಕ್ ಇದ್ದಾರೆ ಅಂತಂದ್ರೆ ಇವತ್ತು ಅವರಿಗೆ ಭಯೋತ್ಪಾದಕರು ಅಂದರೆ ಅವ್ರ ತಲೆಯಲ್ಲೂ ಅದೇ ಇರೋದು, ಮುಸ್ಲಿಮರೇ ಭಯೋತ್ಪಾದಕರು ಅಂತೇಳಿ. ಪ್ರತಾಪ್ ಸಿಂಹನ್ಗೆ ಅವನ್ನ ವಿರೋಧ ಮಾಡಿ ಅಲ್ಲಿ ಮೈಸೂರಲ್ಲಿ ಇದಾಕಿದ್ದಾರೆ, ಫ್ಲೆಕ್ಸ್ ಹಾಕಿದ್ದಾರೆ. ಆ ಫ್ಲೆಕ್ಸಲ್ಲಿ ಹಂಗೆ ಪ್ರತಾಪ್ ಸಿಂಹನಿಗೆ ಗಡ್ಡ ಇಟ್ಬಿಟ್ಟು ಒಂದು ಹಿಂಗಡ್ಡ ಮುಸ್ಲಿಮರ ಥರ ಟೊಪ್ಪಿ ಹಾಕ್ಬಿಟ್ಟು ಭಯೋತ್ಪಾದಕ ಪ್ರತಾಪ್ ಸಿಂಹ ಅಂತ ಹೇಳ್ತಾರೆ.
ಈಗ ನಾವು ಬಂದ ದಾರಿ ಇದೆಯಲ್ವ, ಈಗ ಬೆಂಗಳೂರಿಂದ ನಾವು ಹೊರಟ್ವಿ, ಸುಮಾರು 300 ಕಿಲೋಮೀಟರ್ ಆಗ್ಬೋದಾ, 350 ಕಿಲೋಮೀಟರ್ ಯಾವುದಲ್ಲಿ ಇನೋವಾದಲ್ಲಿ ಬಂದ್ವಿ. ಅಲ್ಲಿಂದ ಬಂದು ತೀರ್ಥಹಳ್ಳಿಯಲ್ಲಿ ನಿನ್ನೆ ರಾತ್ರಿ ನಿಂತು ಇವತ್ತು ಬೆಳಿಗ್ಗೆ ಹೊರಟ್ವಿ ಇಲ್ಲಿಗೆ ಕವಲೆದುರ್ಗಕ್ಕೆ ಹೊರಟ್ವಿ. ಕವಲೆದುರ್ಗ ಇಲ್ಲಿಗೆ ಹೊರಟ್ವಿ. ಅಲ್ಲಿ ಕವಲೆದುರ್ಗಕ್ಕೆ ಮಲಗಿದ್ವಿ. ಹೌದು ಮಲಗಿ ಸರ್ ಈಗ ಡಿಸ್ಟರ್ಬ್ ಮಾಡಿದೆ ಹೆಂಗೆ ಕತೆ ಹೆಂಗೆ ಆಯ್ತಾ. ಸೊ ಅಲ್ಲಿಂದ ಇದು ತೀರ್ಥಹಳ್ಳಿ ಪೇಟೆಯಿಂದ ಕವಲೆದುರ್ಗಕ್ಕೆ ಇನೋವಾದಲ್ಲಿ ಬಂದ್ವಿ. ಇನೋವಾದಲ್ಲಿ ಬಂದು ಅಲ್ಲಿ ಗಾಡಿ ಪಾರ್ಕ್ ಮಾಡಿದ್ವಿ. ಗಾಡಿ ಪಾರ್ಕ್ ಮಾಡಿ ಈಗ ನಡೀತಾ ಇದ್ವಿ 2 ಕಿಲೋಮೀಟ್ರು. ಇದಿಷ್ಟು ಮಾಡಬೇಕಾದ್ರೆ ನಮಗೆ ಇನೋವಾ ಇದ್ದು, ಕಾರಿದ್ದು, ಉಳ್ಕೊಳ್ಳೋಕ್ಕೆ ವ್ಯವಸ್ಥೆಗಳಿದ್ದು, ಬಿಸಿನೀರು ವ್ಯವಸ್ಥೆ ಇದ್ದು ಎಲ್ಲ ಇದ್ರೂ ನಾವೀಗ ಸುಸ್ತು ಬಿದ್ದೋಗಿದ್ವಿ. 18ನೇ ಶತಮಾನದಲ್ಲಿ ಇಲ್ಲಿ ಒಂದು ಸಾಮ್ರಾಜ್ಯ ಇತ್ತು, ಇದು ರಾಜಧಾನಿ ಆಗಿತ್ತು. ಅದಕ್ಕೆ ಕೆಳದಿ ಸಾಮ್ರಾಜ್ಯಕ್ಕೆ ನಾವೀಗ ಹತ್ತಾ ಇರುವಂಥ ಕೋಟೆ ಏನಿದೆ ಅದು ರಾಜಧಾನಿ ಆಗಿತ್ತು. ಅಲ್ಲಿ ದೊಡ್ಡ ಮಟ್ಟದ ಒಂದು ರಾಜಕೀಯ ಬೆಳವಣಿಗೆಗಳು ಆಗ ನಡೀತಾ ಇತ್ತು. ಅಲ್ಲಿ ಶಿವಾಜಿಗೆ ಸಂಬಂಧಪಟ್ಟಂಥ ರಾಜಕೀಯ ಬೆಳವಣಿಗೆಗಳು, ಟಿಪ್ಪು ಹೈದರ್ಗೆ ಸಂಬಂಧಪಟ್ಟಂಥ ರಾಜಕೀಯ ಬೆಳವಣಿಗೆಗಳು ನಂಟಿದೆ. ಶಿವಾಜಿ ಮಗನನ್ನು ಇಲ್ಲಿ ರಕ್ಷಣೆ ಮಾಡಿದ್ದಾರೆ ವೀರ ಚೆನ್ನಮ್ಮಾಜಿ ಅನ್ನುವಂಥದ್ದು ಒಂದು ಇತಿಹಾಸ ಇದೆ. ಅಂದರೆ ಎಲ್ಲಿಯ ಶಿವಾಜಿ, ಎಲ್ಲಿಯ ಮಹಾರಾಷ್ಟ್ರ, ಎಲ್ಲಿಯ ಕವಲೆದುರ್ಗ, ಎಲ್ಲಿಯ ಈ ಬೆಟ್ಟ, ನಾವು ಈಗಿನ ಕಾಲದಲ್ಲಿ ಹತ್ತಕ್ಕಾಗಲ್ಲ. ಇದನ್ನು ಹತ್ತಕ್ಕೆ ನಾವು ಸುಸ್ತು ಪಡ್ತಾ ಇದ್ದೀವಿ. ನಾವು ಇನೋವಾದಲ್ಲಿ ಬಂದು AC ಕಾರಲ್ಲಿ ಬಂದು ಆಗ್ತಾ ಇಲ್ಲ. ಅವರು ಆಗಿನ ಕಾಲದಲ್ಲಿ ಕುದುರೆ ಮೇಲೆ ಹತ್ಕೊಂಡ್ಬಂದು ಬಂದಿದ್ದಾರೆ. ಅದೆಲ್ಲ ಆಯಿತು. ನಮ್ಮವನೇ ಟಿಪ್ಪುಗಿಂತಲೂ ಮೊದಲು ಹೈದರಾಳಿ, ಟಿಪ್ಪುಗಿಂತಲೂ ಇನ್ನು ಹಳೆ ಕಾಲದವನು ಹೈದರಾಳಿ, ಅವರಪ್ಪ ತಂದೆ ಅವರು ಇಲ್ಲಿಗೆ ದಾಳಿ ಮಾಡ್ತಾರೆ. ಮೈಸೂರಿನಿಂದ ಬಂದು ಇಲ್ಲಿಗೆ ದಾಳಿ ಮಾಡ್ತಾರೆ. ಇದೇನು ಬಯಲಲ್ಲಿ ಇದೆಯಾ, ಯಾವುದೋ ಗುಡ್ಡದಲ್ಲಿದೆ. ಇದನ್ನ ನಾವು ನಂಬಕ್ಕಾಗತ್ತಾ? ದಾಳಿ ಮಾಡಿದ್ರು ಅಂತ ನಮ್ಮ ನಡೆಯೋಕ್ಕೆ ಕಷ್ಟ ಆಗ್ತದೆ. ಅಂಥ ಜಾಗಕ್ಕೆ ಟಿಪ್ಪು ದಾಳಿ ಮಾಡ್ತಾರೆ, ಹೈದರಾಳಿ ದಾಳಿ ಮಾಡಿ ಇದನ್ನು ವಶಪಡಿಸ್ಕೊಳ್ತಾರೆ. ಅಂತಂದರೆ ನಮ್ಮ ಹಿರಿಯರು ಎಷ್ಟು ಶ್ರಮಜೀವಿಗಳಾಗಿದ್ರು, ಒಂದು ಸಾಮ್ರಾಜ್ಯವನ್ನು ಹೆಂಗೆ ಕಟ್ಟಿದ್ರು, ಒಂದು ನಾಡು ನುಡಿಯನ್ನು ಹೇಗೆ ಬೆಳೆಸಿದ್ರು. ಶಿವಾಜಿ ಮರಾಠರ ಪಾಲಾಗ್ತಿದ್ದಂಥ ಒಂದು ಮರಾಠರ ಪಾಲಾಗ್ತಿತ್ತ ಏನೋ ಹಾಗೆ ಬಿಟ್ಬಿಟ್ಟಿದ್ರೆ ಬಹುಶಃ. ಅದನ್ನು ಹೆಂಗೆ ಕನ್ನಡಿಗರ ಹಿಡಿತದಲ್ಲಿ ತಗೊಂಬಂದರು ಅನ್ನೋಂತ ನಾವು ನೋಡಬೇಕಲ್ವ. ಸೊ ಜಸ್ಟ್ ಶಿವಾಜಿ ಹಿಂದೂ, ಟಿಪ್ಪು ಮುಸ್ಲಿಂ ಹಿಂಗೆ ನೋಡೋಕ್ಕಾಗಲ್ಲ ಇದನ್ನು. ಆಗಿನ ಕಾಲದಲ್ಲಿ ಎಲ್ಲರೂ ರಾಜರೇ. ಆದರೆ ಟಿಪ್ಪು ಹೈದರಾಲಿ ಅದಿಲ್ಲ, ಅದು ನಮ್ಮ ಕನ್ನಡಿಗರ ಕೈಯಲ್ಲಿ ಇರಬೇಕು, ನಮ್ಮ ಕೈಯಲ್ಲೇ ಇರಬೇಕು ಅನ್ನೋದಕ್ಕೋಸ್ಕರ ಅವ್ರಿಗೆ ಇಲ್ಲೇನು ಸಂಪತ್ತು ಸಿಗುತ್ತಾ? ಏನು ಸಿಗ್ಲಿಕ್ಕಿಲ್ಲ. ಗುಟ್ಟ ಬೆಡ್ಡ ಕಾಡು ಇಷ್ಟೇ ಇರೋದು. ಇಲ್ಲೇನು ಸಂಪತ್ತು ಸಿಗ್ಬೋದು? ಹೆಚ್ಚಂದ್ರೆ ಕಾಡು ಉತ್ಪತ್ತಿಗಳು ಆಗಿನ ಕಾಲದಲ್ಲಿ, ಹೆಚ್ಚಂದ್ರೆ ಕೃಷಿ ಉತ್ಪನ್ನಗಳು ಸಿಗ್ಬೋದು. ದೊಡ್ಡ ಮಟ್ಟದ ಕರ ಸಿಗ್ಲಿಕ್ಕಿಲ್ಲ, ದೊಡ್ಡ ಮಟ್ಟದ ಕಂದಾಯ ಸಿಗ್ಲಿಕ್ಕಿಲ್ಲ. ಆದ್ರೂ ಅವರು ಮೈಸೂರಿಂದ ತಂದು ಇಲ್ಲಿಗೆ ಬಂದು ಕುವೆಂಪು ನೆಲ ಇದು. ಕುವೆಂಪು ಮತ್ತೆ ಪೂರ್ಣಚಂದ್ರ ತೇಜಸ್ವಿ ಅವರಿಗೆ ಭಾರಿ ಇಷ್ಟದ ಜಾಗ ಇದು. ಪೂರ್ಣಚಂದ್ರ ತೇಜಸ್ವಿ ಅವರಂತೂ ಇಲ್ಲಿ ಪದೇ ಬರ್ತಾ ಇದ್ರಂತೆ. ಇಲ್ಲಿಗೆ ಬರ್ತಾ ಇದ್ರು. ಅವರ ಫೋಟೋಗ್ರಫಿ, ಅವರ ಚಾರಣಗಳು, ಇದಕ್ಕೆಲ್ಲ ಭಾರಿ ಇಷ್ಟದ ಜಾಗ ಅವ್ರದ್ದು. ಚಂದ್ರ ತೇಜಸ್ವಿಗೂ ನಿಮಗೂ ಒಂದು ಲಿಂಕ್ ಇದೆ. ಏನು ನಿಮ್ಗೆ ನೆನಪಿಲ್ಲ ಸರ್? ಇಲ್ಲ ಸರ್, ನೀವತ್ತು ಬೆಳಗಾವಿಯಲ್ಲಿ ಇದು ಮಾಡಿದ್ರಲ್ಲ, ಏನು ಮಸಿ ಬೆಳೆದಿದ್ದು. ಅವಾಗ ಇದೇ ಪೂರ್ಣಚಂದ್ರ ತೇಜಸ್ವಿ ಅವರು ನಿಮ್ಮ ಪರವಾಗಿ ಹೇಳಿಕೆ ಕೊಟ್ಟಿದ್ರು. ನೀವು ಜೈಲಲ್ಲಿ ಇದ್ರೆ ಅವಾಗ ಏನು ಅವರಿಗೆ ಫೇರ್ ಅಂಡ್ ಲವ್ಲಿ ಹಚ್ಚಬೇಕಾ ಮತ್ತೆ ಕನ್ನಡ ವಿರೋಧಿಗಳಿಗೆ? ಅಲ್ಲ, ಏನಂದ್ರೆ ಕನ್ನಡ ಇತಿಹಾಸಕ್ಕೆ ಕನ್ನಡಿಗರಿಗೆ ಮಸಿ ಬೆಳೆದವನಿಗೆ ಫೇರ್ ಅಂಡ್ ಲವ್ಲಿ ಬೆಳೆಯೋಕ್ಕಾಗುತ್ತೆ, ಮಸಿ ಬೆಳೆದಿದೆ ಅಂತ ಸ್ಟೇಟ್ಮೆಂಟ್ ಪೂರ್ಣಚಂದ್ರ ತೇಜಸ್ವಿ ಅವರು. ಹೌದು. ಸೊ ಇವತ್ತು ಅವ್ರು ನಡೆದಿರೋ ಜಾಗದಲ್ಲಿ ನೀವು ನಡೀತಾ ಇದ್ದೀರಿ. ಬನ್ನಿ ಸರ್, ಇನ್ನು ಕೋಟೆ ಶುರು ಮಾಡೋಣ ಬನ್ನಿ.
ಎಷ್ಟು ಎತ್ತರ ಕೋಟೆ ನೋಡಿ. ಇದು ಏನು ಕಟ್ಟಿರ್ಬೋದು ಇದು? ಈ ಕಲ್ಲು ಇಲ್ಲೇ ಇತ್ತಲ್ಲ, ಕಲ್ಲಿಗೆ ಏನು ಸಂಪನ್ಮೂಲ ಅವರು ಹೊರಗಿಂದ ತರಬೇಕಂತ ಅಗತ್ಯ ಇರಲಿಲ್ಲ, ಇಲ್ಲೇ ಕಲ್ಲಿತ್ತು. ಆದ್ರೆ ಅದನ್ನ ಅಂದ್ರೆ ಇದೆಲ್ಲ ಇಲ್ಲಿಂದ ಕಲ್ಲೇ ಕಲ್ಲೇ, ಯಾಕಂದ್ರೆ ಇಲ್ಲಿ ಪರಿಸರಕ್ಕೆ ಪೂರಕವಾಗಿರುವಂತ ಕಲ್ಲು. ಯಾವ ಕಾರಣಕ್ಕೂ ಇಲ್ಲಿ ಮಣ್ಣಿನ ಜೊತೆ ಮಿಕ್ಸ್ ಆಗುತ್ತಲ್ಲ, ಏನೂ ಆಗಲ್ಲ. ಇಲ್ಲಿ ಪರಿಸರ ಜೊತೆಗೆ ಹೊಂದಾಣಿಕೆ ಆಗುವಂತ ಕಲ್ಲಿದು. ಸೊ ಇದು ಈ ಕೋಟೆ ಏನಿದೆ ವೆಂಕಟಪ್ಪ ನಾಯಕ ಕಟ್ಟಿರುವಂತ ಕೋಟೆ. ಅವತ್ತು ನಿರ್ಮಿಸಿರುವುದು ಕೆಳದಿ ವೆಂಕಟಪ್ಪ ನಾಯಕ ಅಂತ ಹೇಳಿ. ಇದು ಅವಾಗ ರಾಜಧಾನಿ. ಮಲ್ಲರು ಅನ್ನುವಂಥ ಒಂದು ಸಂಸ್ಥಾನ ಇರುತ್ತೆ. ಅವರ ಇದರಲ್ಲಿ ಆ ಸಂಸ್ಥಾನದ ಸರಣಿಯಲ್ಲಿ ವೆಂಕಟಪ್ಪ ನಾಯಕ್ ಕೂಡ ಬರ್ತಾರೆ, ಮಲ್ಲರು ಅಂತೇಳಿ. ವೀರ ಚೆನ್ನಮ್ಮಾಜಿ ಕೇಳಿರ್ಬೋದು ನೀವು, ಶಿವಾಜಿ ಕಥೆಗಳಲ್ಲಿ ಇರುತ್ತೆ ವೀರ ಚೆನ್ನಮ್ಮಾಜಿಗಳು. ಅವರು ಕೂಡ ಇಲ್ಲಿ ಆಳ್ವಿಕೆಯನ್ನು ಮಾಡಿದ್ರು. ಈಗ ಈ ಕೋಟೆ ಎಲ್ಲ ಸ್ವಲ್ಪ ಇದಾಗಿದೆ, ಏನು ನಾಶ ಆಗಿದೆ, ಸುಮಾರು ಕೋಟೆ ನಾಶ. ನಾವು ಒಳಗೆ ನೋಡಿದ್ರೆ ದಾಳಿ ಅಂದ್ರೆ ದಾಳಿ ಆಟೋಮೆಟಿಕ್ ಆಗೇ ಇರುತ್ತೆ. ಅಂದ್ರೆ ಒಂದು ರಾಜರಿರುವಂಥ ಸಂದರ್ಭದಲ್ಲಿ ಇಲ್ಲಿ ಇದೊಂದು ರಾಜಧಾನಿ ಆಗಿರೋದ್ರಿಂದ ಇಲ್ಲಿ ದಾಳಿ ಆಗೇ ಆಗಿರುತ್ತೆ. ದಾಳಿ ಮಾಡಿದ ಅಂತ ಹೇಳಿ ಟಿಪ್ಪು ಹೈದರಾಲಿ ದಾಳಿ ಮಾಡಿದ್ರು, ಹೈದರಾಲಿನೂ ದಾಳಿ ಮಾಡಿದ್ರು, ಟಿಪ್ಪುನು ದಾಳಿ ಮಾಡಿದ್ರು. ಹಾಗೆ ಅದು ಯಾಕೆ ದಾಳಿ ಮಾಡಿದ್ರು ಅನ್ನೋಂಥದ್ದು ನೋಡಿದ್ರೆ ಅದಕ್ಕೆ ಬೇರೆ 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 ಕಾರಣಗಳು ಬರುತ್ತೆ. ಅದು ರಾಜತಾಂತ್ರಿಕವಾದಂಥ ಕಾರಣಗಳು, ಯಾವುದೇ ಈಗಿನ ಥರದ ಕೋಮುದ್ವೇಷದ ಕಾರಣಗಳಲ್ಲ. ಟಿಪ್ಪು ದಾಳಿ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ನಾವು ಅದನ್ನು ವಿರೋಧಿಸಬೇಕಾಗಿಲ್ಲ. ಇದನ್ನು ನಾವು ಟಿಪ್ಪುವಿನ ಕಾರಣಕ್ಕಾಗಿ ಪ್ರೀತಿಸಬೇಕು. ಯಾಕೆ ಅಂತೇಳಿ ನಾನು ಒಳಗೆ ಹೋದ್ಮೇಲೆ ಹೇಳ್ತೀನಿ ನಿಮಗೆ. ಟಿಪ್ಪುವಿನ ಕಾರಣಕ್ಕಾಗಿನೇ ಇದನ್ನು ಯಾಕೆ ಪ್ರೀತಿಸಬೇಕು, ಯಾಕೆ ಪ್ರೀತಿಸಬೇಕು ಅಂತೇಳಿ. ಟಿಪ್ಪು ದಾಳಿಯಲ್ಲಿ ಏನು ಮಾಡಿದ್ದ, ದಾಳಿ ನಂತರ ಏನು ಮಾಡ್ತಿದ್ದಾರನ್ನ ದಾಳಿಯಲ್ಲಿ ಪ್ರೀತಿ ಮಾಡ್ಕೊಂಡು. ಅಲ್ಲ, ಈಗಿನ ಹುಡುಗರು ಟಿಪ್ಪು ಸುಲ್ತಾನ್ ದಾಳಿ ಮಾಡಿದ್ದಾನೆ ಆ ಕಾರಣಕ್ಕೋಸ್ಕರ ನಾವು ಆತನ ವಿರೋಧಿಸ್ತೀರಿ ಅಂತಾನೆ ದೊಡ್ಡದ, ಅದರಲ್ಲೂ ಈ ಸಂಘ ಪರಿವಾರದ ಹುಡುಗರುಗಳು ದೊಡ್ಡದಾಗಿ ಅದನ್ನೇ ವಾದವನ್ನ ಮಾಡ್ತಾ ಇರ್ತಾರೆ. ಅದರಲ್ಲೂ ಸೋಷಿಯಲ್ ಮೀಡಿಯಾದಲ್ಲಂತೂ ದೊಡ್ಡ ಮಟ್ಟಿಗೆ ಮಾಡ್ತಾ ಇರ್ತಾರೆ. ಟಿಪ್ಪು ವಿರೋಧಿ, ಟಿಪ್ಪು ಹಿಂದೂ ರಾಜರುಗಳ ಮೇಲೆ ದಾಳಿ ಮಾಡ್ತಿದ್ದ ಅಂತೇಳಿ. ಹಾಗಾಗಿ ಹಿಂದೂ ರಾಜರ ಮೇಲೆ ದಾಳಿ ಮಾಡ್ತಾ ಇರಲಿಲ್ಲ. ಮತ್ತೆ ಶಿವಾಜಿ ಇಲ್ಲಿವರೆಗೆ ಯಾಕೆ ಬಂದರು? ಶಿವಾಜಿ ಇಲ್ಲಿವರೆಗೆ ಬರುವಂತ ಸಂದರ್ಭದಲ್ಲಿ ಎಷ್ಟು ರಾಜರುಗಳನ್ನ ಸೋಲಿಸಿ, ಎಷ್ಟು ರಾಜರುಗಳನ್ನ ದರೋಡೆ ಮಾಡಿ, ಹಿಂದೂ ರಾಜರುಗಳನ್ನ ದರೋಡೆ ಮಾಡಿ ಬಂದರು ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಈಗ ನೀವು ಬಸ್ರೂರು ಅಥವಾ ಕುಂದಾಪುರ ಈ ಭಾಗದಲ್ಲಿ ಹೋದ್ರೆ ಅಲ್ಲಿ ಶಿವಾಜಿಯ ಕಥನಗಳು ನಿಮಗೆ ಸಿಗುತ್ತೆ. ಮಂಗಳೂರು ಉಡುಪಿಗೆ ಶಿವಾಜಿ ಕಥನಗಳು. ಶಿವಾಜಿ ಯಾಕೆ ದಾಳಿ ಮಾಡ್ತಾನೆ? ಅಲ್ಲಿ ಎಲ್ಲ ದಾಳಿ ಮಾಡಿದ್ದಾನೆ. ಇಲ್ಲಿ ಅಲ್ಲಿ ಯಾವ ಅರಮನೆಗಳು ಇರ್ಲಿಲ್ಲ, ಯಾವ ಅರಮನೆ ಮೇಲೆ ದಾಳಿ ಮಾಡಲ್ಲ. ಅಲ್ಲಿ ನೇರವಾಗಿ ದೇವಸ್ಥಾನದ ಮೇಲೆ ದಾಳಿ ಮಾಡ್ತಾನೆ ಟಿಪ್ಪು. ಏನಕ್ಕಂತಂದ್ರೆ ಅಲ್ಲಿ ಚಿನ್ನ ಬಂಗಾರಗಳಿತ್ತು ಅನ್ನೋ ಕಾರಣಕ್ಕಾಗಿ ದಾಳಿ ಮಾಡ್ತಾರೆ. ಶೃಂಗೇರಿಗೆ ಯಾರು ದಾಳಿ ಮಾಡ್ತಾರೆ? ಅದೇ ಪೇಶ್ವೆಗಳು ದಾಳಿ ಮಾಡ್ತಾರೆ. ಪೇಶ್ವೆಗಳು ಯಾರು? ಟಿಪ್ಪುವಿನ ಸಂತಾನ, ಇದು ಶಿವಾಜಿ ಸಂತಾನ. ಆಮೇಲೆ ಅಲ್ಲಿ ಶಿವಾಜಿ ಸಂತಾನ ದಾಳಿಯಿಂದಾಗಿ ಅಲ್ಲಿ ಸ್ವಾಮೀಜಿಗಳು ಎಲ್ಲರೂ ಹೆದರಿ ಹೋಗ್ತಾರೆ. ಅಲ್ಲಿನ ಧನ ಖನ ಎಲ್ಲವನ್ನ, ಅಂದ್ರೆ ಚಿನ್ನ ಆಭರಣ ಎಲ್ಲವನ್ನ ದೋಚ್ಕೊಂಡು ಹೋಗ್ತಾರೆ. ಶಿವಾಜಿ ಅನ್ನುವಂಥದ್ದು ಪಕ್ಕ ದರೋಡೆಕೋರರ ಗುಂಪು, ರಾಜ ಅಲ್ಲ, ಅವರು ದರೋಡೆಕೋರರ ಗುಂಪು. ಅದು ಗೋವು ಕಳ್ತನ ಪರಿಣಾಮಕಾರಿಯಾಗಿ ಮಾಡ್ತಾ ಇದ್ದ, ಗೋವು ಕಳ್ತನವನ್ನು ಬಾರಿ ಚೆನ್ನಾಗಿ ಮಾಡ್ತಾ ಇದ್ದ. ಆನಂತರ ಚಿನ್ನ ಬಂಗಾರ ಎಲ್ಲ ಬಾರಿ ಚೆನ್ನಾಗಿ ಮಾಡ್ತಾ. ದೇವಸ್ಥಾನಗಳೇ ಒಂದು ಟಾರ್ಗೆಟ್. ಯಾವಾಗ ಶೃಂಗೇರಿ ಮೇಲೆ ದಾಳಿ ಮಾಡಿದ್ರು, ಶೃಂಗೇರಿ ಮೇಲೆ ದಾಳಿ ಮಾಡಿದ ನಂತರ ಅದನ್ನ ಪುನಃ ಸ್ಥಾಪನೆ ಮಾಡಿದ್ದು, ಅಲ್ಲಿಂದ ಒಂದಷ್ಟು ಲೂಟಿ ಎಲ್ಲ ಮಾಡಿದ್ದು, ಎಲ್ಲ ಲೂಟಿ ಮಾಡಿ ತಗೊಂಡೋಗಿದ್ದ. ಅದನ್ನ ಮತ್ತೆ ಪುನಃ ಸ್ಥಾಪನೆ ಮಾಡಿದ ಟಿಪ್ಪು. ಟಿಪ್ಪು ಒಬ್ಬ ಮುಸ್ಲಿಂ. ಅವರು ಯಾಕೆ ಜನ ಹೇಳೋದಿಲ್ಲ? ಅವರು ಶೃಂಗೇರಿ ಸ್ವಾಮಿಗಳಿಗೆ ಪತ್ರ ಬರೀತಾರೆ, ನಾನು ಇದೀನಿ ನಿಮ್ ಜೊತೆಗೆ ಅಂತ ಪತ್ರ ಬರೀತಾರೆ. ಶೃಂಗೇರಿ ಸ್ವಾಮಿಗಳು ಅಹವಾಲು ಹೇಳ್ಕೊತಾರೆ ಟಿಪ್ಪು ಜೊತೆಗೆ. ಟಿಪ್ಪು ಅಲ್ಲಿಗೆ ಬರ್ತಾರೆ. ಯಾವ್ಯಾವುದನ್ನೆಲ್ಲ ಶಿವಾಜಿ ದರೋಡೆ ಮಾಡ್ಕೊಂಡು ಹೋಗಿದೆ, ಶಿವಾಜಿಯ ವಂಶಸ್ಥರು ಅಥವಾ ಪೇಶ್ವೆಗಳು, ಶಿವಾಜಿ ಅಲ್ಲ ಪೇಶ್ವೆಗಳು ದರೋಡೆ ಮಾಡ್ಕೊಂಡು ಹೋಗಿದ್ರು, ಅದೆಲ್ಲವನ್ನು ವಾಪಸ್ ಕೊಡಿಸ್ತಾರೆ ಅವನು. ಅಂದ್ರೆ ಅವನ ಸ್ವಂತ ದುಡ್ಡಲ್ಲಿ. ಅಷ್ಟು ಸೌಹಾರ್ದ ಪ್ರೇಮಿ ಟಿಪ್ಪು. ಯಾವ ದೇವಸ್ಥಾನವನ್ನು ಕೂಡ ಟಿಪ್ಪು ನಾಶ ಮಾಡಿದ್ದಿಲ್ಲ, ಆಯ್ತಾ. ಸೊ ಇದ್ರಲ್ಲಿ ಇದು ಕೋಟೆ. ಈ ಕೋಟೆ ಕೂಡ ಟಿಪ್ಪು ದಾಳಿ ಮಾಡ್ತಾರೆ. ಟಿಪ್ಪು ದಾಳಿ ಮಾಡ್ತಾರೆ, ಹೈದರಾಲಿ ದಾಳಿ ಮಾಡ್ತಾರೆ. ಹಂಗಂತ ಇದು ನಾಶ ಆಯ್ತು, ಟಿಪ್ಪುವಿಂದಾಗಿ ಹಾಳಾಯ್ತು ಅಂತ ಹೇಳಂಗಿಲ್ಲ. ಇನ್ನು ಒಳಗಡೆ ಹೇಳ್ತೀನಿ ನಾನು, ಟಿಪ್ಪುವಿಂದ ಏನು ಈ ಕೋಟೆಗೆ ಪ್ರಯೋಜನ ಆಗಿದೆ ಅನ್ನೋದನ್ನು ಮುಂದೆ ಹೇಳ್ತೀನಿ. ಅದನ್ನ ಕಂಟೆಂಟ್